ನಮಸ್ಕಾರ ವೀಕ್ಷಕರೇ. ಈ ಅಮಾವಾಸ್ಯೆಯಂದು ಶನಿದೇವರ ನೇರ ದೃಷ್ಟಿ 6 ರಾಶಿಯವರಿಗೆ ಬಿದ್ದಿರೋ ಕಾರಣ 6 ರಾಶಿಯವರ ಜೀವನದಲ್ಲಿ ಶನಿಯ ಕೃಪಾ ಕಟಾಕ್ಷದಿಂದ ಎಲ್ಲ ಕಷ್ಟಗಳಿಂದ ಮುಕ್ತಿಯನ್ನ ಪಡೆಯಲಿದ್ದಾರೆ. ಹಾಗೆ ಅಮಾವಾಸ್ಯೆ ಶನಿದೇವರಿಗೆ ಪ್ರಿಯವಾದದ್ದು. ಇದೇ ಅಮಾವಾಸ್ಯೆಯಂದು ಶನಿದೇವರ ಕೃಪಾ ಕಟಾಕ್ಷವನ್ನ ಪಡೆದುಕೊಳ್ತಾ ಇರುವಂತಹ ರಾಶಿಗಳು ಯಾವುದು, ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವು ಕೂಡ ಶನಿದೇವರ ಭಕ್ತರಾಗಿದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ದೇಗುಲ ದರ್ಶನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ. ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದ ವಿದ್ಯೆ, ಆರೋಗ್ಯ, ಸತಿಪತಿ ಕಲಹ, ಅತ್ತೆ ಸೊಸೆ ಕಿರಿಕಿರಿ, ಕೋರ್ಟ್ ಕೇಸ್, ಪ್ರೀತಿಯಲ್ಲಿ ನಂಬಿ ಮೋಸ, ಸ್ತ್ರೀ ಪುರುಷ ವಶೀಕರಣ, ಭೂಮಿ ವಿಚಾರ, ಶತ್ರುನಾಶ, ಹಣಕಾಸಲ್ಲಿ ತೊಂದರೆ, ಇನ್ನೂ ಅನೇಕ ನಿಮ್ಮ ಜೀವನದ ಗುಪ್ತ ಘೋರ ಸಮಸ್ಯೆಗಳಿಗೆ ಇಲ್ಲಿದೆ ಶಾಶ್ವತ ಪರಿಹಾರ. ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನ ಮಾಡಿಕೊಡಲಾಗುತ್ತದೆ. ಮೊಬೈಲ್ ನಂಬರ್ 9900918777. ಶಿವರು ಇದೇ ಅಮಾವಾಸ್ಯೆಯಂದು ಶನಿದೇವರ ಕೃಪೆಯನ್ನ ವೃತ್ತಿ ಜೀವನದಲ್ಲಿ ಒಳ್ಳೆ ಲಾಭವನ್ನ ಶನಿದೇವರ ಕೃಪೆಯಿಂದ ಪಡೆದುಕೊಳ್ತಾರೆ. ಅಷ್ಟೇ ಅಲ್ಲದೆ ತಾವು ಇಷ್ಟಪಟ್ಟ ಸಂಗಾತಿಯೊಂದಿಗೆ ಮದುವೆ ಆಗೋ ಯೋಗ ಕೂಡ ಒಲಿದು ಬರಲಿದೆ. ಯಾವುದೇ ಕೆಲಸ ಕಾರ್ಯ ಮಾಡಿದ್ರೂ ಯಾವುದೇ ಅಡೆತಡೆ ಇಲ್ಲದೆ ಯಶಸ್ಸನ್ನ ಮುಟ್ತಾರೆ. ಜೊತೆಗೆ ಈ ಕಾರಣದಿಂದ ಮುಟ್ಟಿದೆಲ್ಲ ಚಿನ್ನ ಆಗೋದ್ರಿಂದ ಯಾವುದೇ ಅಡೆತಡೆಗಳು ಕೂಡ ಇವರ ಹತ್ತಿರ ಸುಳಿಯೋದಿಲ್ಲ. ಸ್ನೇಹಿತರ ಜೊತೆಗೆ ಇರಲು ಇದು ಅತ್ಯುತ್ತಮವಾದ ದಿನ ಆಗಿರುತ್ತೆ. ನೀವು ಕೆಲಸ ಮಾಡೋ ಸ್ಥಳದಲ್ಲಿ ನಿಮ್ಮ ಪ್ರಗತಿಗೆ ಅಡ್ಡಗಾಲು ಹಾಕೋ ಜನ ತುಂಬ ಇರ್ತಾರೆ. ಹಾಗಾಗಿ ನೀವು ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕು. ಇನ್ನು ವಾಹನ ಅಥವಾ ಮನೆಯನ್ನು ಖರೀದಿಸಲು ಆಸೆ ಇದ್ರೆ ಅದನ್ನು ತೆಗೆದುಕೊಳ್ಳಬಹುದು. ಉತ್ತಮವಾದ ಸಮಯ ಇದಾಗಿದೆ. ಸರಳವಾದ ಮಾರ್ಗದಿಂದ ಧನಾಗಮನ ಆಗಲಿದೆ. ಸಮಾಜದಲ್ಲಿ ಯಾರಿಗೂ ಸಿಗದ ವಿಶಿಷ್ಟ ಅನುಭವವನ್ನು ನೀವು ಪಡಿತೀರಾ. ನಿಮಗೆ ಯಾವುದೋ ಒಂದು ಚಿಕ್ಕ ಶಕ್ತಿ ನಿಮ್ಮ ಬೆನ್ನೆಲುಬಾಗಿ ನಿಲ್ಲುತ್ತೆ. ಈ ರಾಶಿಯವರು ಇನ್ನು ಮುಂದೆ ಶನಿದೇವರ ದೋಷದಿಂದ ಮುಕ್ತಿಯನ್ನ ಹೊಂತಾರೆ. ಶನಿದೇವರ ಆಶೀರ್ವಾದ ಸಿಗ್ತಾ ಇದೆ. ಇಷ್ಟೆಲ್ಲ ಲಾಭ ಆಗುವ ಅದೃಷ್ಟವನ್ನ ಇದೇ ಎಳ್ಳಮಾವಾಸ್ಯೆಯಿಂದ ಪಡಿತಾ ಇರುವಂಥ ರಾಶಿಗಳು ಯಾವುದು ಅಂದರೆ ಮೇಷರಾಶಿ, ವೃಷಭ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ಮಿಥುನ ರಾಶಿ ಮತ್ತು ಕುಂಭ ರಾಶಿ. ಈ ರಾಶಿಯವರಿಗೆ ಈ ಅಮಾವಾಸ್ಯೆ ಮುಗಿದ ನಂತರ ಎಲ್ಲವೂ ಶುಭವಾಗಲಿದೆ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ರೂ ಇಲ್ಲದೇ ಇದ್ರೂ ಭಕ್ತಿಯಿಂದ ಓಂ ಶನಿದೇವ ಅಂತ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.